ಬಗೆದಷ್ಟು ಬಯಲಿಗೆ ಬರ್ತಾ ಇದೆ ಡಿ ಗ್ಯಾಂಗ್ ಕರಾಳ ಮುಖ. ರೇಣುಕಾಸ್ವಾಮಿ ಮರ್ಡರ್ಗೆ ಕಾರಣ ಏನು ಗೊತ್ತಾ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತೀವಿ. ಒಂದು ಮೆಸೇಜ್ ಮಾಡಿದ್ದು ಕೊಲೆಯಲ್ಲಿ ಅಂತ್ಯ ಆಯಿತು. ಆ ಮೆಸೇಜ್ ಆರಂಭ ಮಾಡಿದ್ ಯಾರು, ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು, ಯಾವ ತರ ಫೋಟೋನ ಆತ ಕಳಿಸಿದ್ದ, ಯಾರಿಗೆ ಕಳಿಸಿದ್ದ, ಎಲ್ಲದ್ರದ್ದು ಅನಾವರಣವನ್ನ ನಾವು ಮಾಡ್ತಾ ಹೋಗ್ತೀವಿ. ಒಂದು ಮೆಸೇಜ್ ಬರುತ್ತೆ, ಒಂದು ಫೋಟೋ ಬರುತ್ತೆ, ಇದರಿಂದ ಪವಿತ್ರ ಕೆರಳಿರ್ತಾಳೆ. ಪವನ್ ಮೂಲಕ ರೇಣುಕಾಸ್ವಾಮಿಯನ್ನ ಖೆಡ್ಡಾಗೆ ತಳ್ಳಿದ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಈಗ ಚರ್ಚೆ ಆಗ್ತಿರೋದು ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಪವಿತ್ರ ಗೌಡಗೆ, ಫೋಟೋಸ್ಗಳನ್ನ ಕಳಿಸಿದ್ದ ಅಂತ. ಅಸಲಿಗೆ ಪವಿತ್ರ ಗೌಡನ ರೇಣುಕಾಸ್ವಾಮಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ ಯಾವಾಗ ಅಂದ್ರೆ ಅದಕ್ಕೆ ಉತ್ತರ ಫೆಬ್ರವರಿ ತಿಂಗಳಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ. ರೆಡ್ಡಿ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಚಾಟಿಂಗ್ ಅನ್ನು ಶುರು ಮಾಡ್ತಾನೆ. ಅಲ್ಲಿ ಅಶ್ಲೀಲ ಮೆಸೇಜ್ ಮಾಡಿ ಪವಿತ್ರಗೆ ರೇಣುಕಾಸ್ವಾಮಿ ಬೈದಿರ್ತಾನೆ. ಕಾರಣ ಏನು? ಈಗ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ನೀನು ಹೋಗಿದೀಯಾ, ಸಂಸಾರ ಹಾಳು ಮಾಡ್ತಾ ಇದೀಯಾ, ನೀನ್ ದೂರ ಇದ್ಬಿಡು ಅಂತ ಹೇಳಿ ಕೆಟ್ಟದಾಗಿ ಆತ ಇನ್ಸ್ಟಾಗ್ರಾಮ್ನಲ್ಲಿ ಒಂದಿಷ್ಟು ಮೆಸೇಜ್ಗಳನ್ನ ಪವಿತ್ರಗೆ ಕಳಿಸಿರ್ತಾನೆ. ಪವಿತ್ರ ಗೌಡಗೆ ಸಿಟ್ಟು ಬರ್ತಿದ್ರಿಂದ ರೇಣುಕಾಸ್ವಾಮಿ ಬಲೆಗೆ ಬೀಳಿಸ್ಬೇಕು ಅಂತ ಹೇಳಿ ಪವಿತ್ರ ಆತ ಕಳಿಸಿದಂತ ಮೆಸೇಜ್ಗಳನ್ನ ಪವನ್ಗೆ ಫಾರ್ವರ್ಡ್ ಮಾಡ್ತಾಳೆ. ಪವಿತ್ರ ಮತ್ತೆ ಪವನ್ ಸೇರಿ ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಅದು? ಪವನ್ ನಂಬರ್ ಇಂದ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡ್ತಾರೆ. ಪವನ್ ಮೆಸೇಜ್ ಮಾಡಿ ನಿನ್ನ ಊರು ಯಾವುದು, ಅಡ್ರೆಸ್ ಯಾವುದು ಅಂತ ಕೇಳಿರ್ತಾನೆ. ಪವಿತ್ರ ಕೇಳ್ತಾ ಇದ್ದಾಳೆ, ನಿನ್ ಇನ್ಫಾರ್ಮೇಶನ್ ಬೇಕಂತೆ ಅಂತ ಹೇಳಿ ರೇಣುಕಾಸ್ವಾಮಿ ಕೇಳಿರ್ತಾನೆ ಪವನ್. ಆಗ ತಾನು ಕೆಲಸ ಮಾಡ್ತಿದ್ದಂತ ಮೆಡಿಕಲ್ ಶಾಪ್ ಫೋಟೋ, ತಾನು ಇರುವಂತ ಲೊಕೇಶನ್ ಅನ್ನ ಸ್ವಾಮಿ ಕಳಿಸ್ಕೊಟ್ಟಿದ್ದ. ಅದ್ರ ಜೊತೆಯಲ್ಲಿ ತನ್ನ ಅಂಗಾಂಗದ ಫೋಟೋ ತೆಗೆದು ಕೂಡ ಸ್ವಾಮಿ ಆಗ ಪವನ್ ಹೆಂಗ್ ಲಾಕ್ ಮಾಡ್ತಾನೆ ಸ್ವಾಮಿನ ಅಂತಂದ್ರೆ, ಕಳಿಸಿರ್ತಾನಲ್ಲ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಫೋಟೋ, ಅದನ್ನೆಲ್ಲ ದರ್ಶನ್ಗೆ ಪವನ್ ಕಳಿಸ್ತಾನೆ. ನೋಡು ರೇಣುಕಾಸ್ವಾಮಿ ಈ ತರದೆಲ್ಲ ಕಳಿಸಿದ್ದಾನೆ, ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ. ಸೊ ದರ್ಶನ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದಂಗೆ ಸಿಟ್ಟು ಬರುತ್ತೆ. ಚಿತ್ರದುರ್ಗದ ರಾಘವೇಂದ್ರಗೆ ದರ್ಶನ್ ಫೋನ್ ಮಾಡ್ತಾರೆ. ರಾಘವೇಂದ್ರ ಮೂಲಕ ಕಿಡ್ನಾಪ್ ಮಾಡಿಸಿ ಹಲ್ಲೆ ಆಗುತ್ತೆ, ಕೊಲೆ ಆಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಒಂದು ಮೆಸೇಜ್, ಒಂದು ಫೋಟೋ ರೇಣುಕಾಸ್ವಾಮಿ ಪ್ರಾಣವನ್ನೇ ತೆಗೆದಿದೆ. ಸೊ ಫೆಬ್ರವರಿಯಿಂದ ಒಂದಿಷ್ಟು ಫೋಟೋಸ್ಗಳನ್ನ, ಮೆಸೇಜ್ಗಳನ್ನ ಪವಿತ್ರ ಗೌಡ ಕಳ್ಸಕ್ ಶುರು ಮಾಡ್ತಾನೆ ರೇಣುಕಾಸ್ವಾಮಿ ರೆಡ್ಡಿ ಅನ್ನೋ ಅಕೌಂಟ್ ನಿಂದ. ಅದಾದ್ಮೇಲೆ ಏನೆಲ್ಲ ಆಗುತ್ತೆ ಗಂಗಾಧರ್? ಎಸ್ ಶರ್ಮಿತಾ ಶೆಟ್ಟಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮವನ್ನು ಪಡ್ಕೊಳ್ತಾ ಇದೆ. ಅಂದ್ರೆ ಈ ಒಂದು ಕೊಲೆಗೆ ಕಾರಣ ಏನು, ಮತ್ತೆ ಯಾವಾಗ ಈ ಪ್ರಾರಂಭ ಆಯಿತು ಪವಿತ್ರ ಗೌಡಗೂ ಮತ್ತು ರೇಣುಕಾಸ್ವಾಮಿ ಜೊತೆ ಒಂದು ಸಂವಹನ ಮಾಡುವಂತದ್ದು ಅಥವಾ ಮೆಸೇಜ್ಗಳು ಮಾಡುವಂತದ್ದು ಅಂತ ನೋಡೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ಇದು ಪ್ರಾರಂಭವಾಗುವಂತದ್ದು. ಯಾಕಂದ್ರೆ ಪವಿತ್ರ ಗೌಡಗೆ ರೆಡ್ಡಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಮೂಲಕವಾಗಿ ಮೆಸೇಜ್ಗಳನ್ನ ಕಳಿಸೋಕೆ ರೇಣುಕಾಸ್ವಾಮಿ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡುವಂತದ್ದಾಗಿರ್ಬೋದು ಅಥವಾ ವೈಯಕ್ತಿಕ ಅವರ ಫ್ಯಾಮಿಲಿಯ ವಿಚಾರ ಬಗ್ಗೆ ದರ್ಶನ ಆಗಿರ್ಬೋದು, ಮತ್ತೆ ಅವರ ವಿಜಯಲಕ್ಷ್ಮಿ ಆಗಿರ್ಬೋದು, ಮತ್ತೆ ಪವಿತ್ರ ಗೌಡಗೆ ಸಂಬಂಧಪಟ್ಟಂತ ಅವರ ಫ್ಯಾಮಿಲಿಯ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವಷ್ಟು ಮೆಸೇಜ್ಗಳನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಅದನ್ನ ಪವನ್ ಬಳಿ ಚರ್ಚೆಯನ್ನ ಮಾಡ್ತಾರೆ. ಆಗ ಇನ್ಸ್ಟಾಗ್ರಾಮ್ ನಲ್ಲಿ ಅವರು ಮೆಸೇಜ್ ಹಾಕುವಂತದ್ದು, ಇನ್ಸ್ಟಾಗ್ರಾಮ್ ನಲ್ಲಿ ಬೇಡ ವಾಟ್ಸ್ಆಪ್ ನಲ್ಲಿ ನಾವು ಮೆಸೇಜ್ ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಆಗ ವಾಟ್ಸ್ಆಪ್ ನಂಬರ್ ಈ ಪವನ್ ಮತ್ತೊಂದು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತಾನೆ. ಆ ಮೊಬೈಲ್ ಅಲ್ಲಿ ಅಥವಾ ವಾಟ್ಸ್ಆಪ್ ಯೂಸ್ ಮಾಡುವಂತ ನಂಬರ್ ಅನ್ನ ಕೊಟ್ಟಿರ್ತಾರೆ. ಆಗ ಇವನು ಪವಿತ್ರ ಗೌಡ ಅಂತ ಹೇಳ್ಕೊಂಡೇ ಈತ ಪವನ್ ರೇಣುಕಾಸ್ವಾಮಿ ಜೊತೆ ಸಂವಹನ ಮಾಡಿದಂತ ಸಂದರ್ಭದಲ್ಲಿ, ಮೆಸೇಜ್ ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತ ಕೆಲಸ ಮಾಡಿದಂತ ಸ್ಥಳ ಅಥವಾ ಎಲ್ಲಿದ್ದಾನೆ ಮತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮತ್ತೆ ಅವನ ಹೆಸರೇನು ಮತ್ತೆ ಈತನ ಕಂಪ್ಲೀಟ್ ಡೇಟಾವನ್ನ ಈ ಪವನ್ ಕಲೆಕ್ಟ್ ಮಾಡಿರ್ತಾನೆ. ಯಾಕಂದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಇರುವಂತಹ ಒಂದು ಫೋಟೋ ಆಗಿರ್ಬೋದು, ಮತ್ತೆ ಆತನ ಲೊಕೇಶನ್ ಆಗಿರ್ಬೋದು, ಮತ್ತೆ ಕೆಲಸ ಮಾಡ್ತಾ ಇರುವಂತಹ ರೀತಿ ಆಗಿರ್ಬೋದು, ಆತನ ಫೋಟೋಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಖಾಸಗಿಯ ಕೆಲ ಫೋಟೋಗಳನ್ನ ಕೂಡ ಆತ ಕಳಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇದನ್ನ ನೋಡ್ತಾ ಇದ್ದಂತೆ ಪವನ್ ಏನ್ ಮಾಡ್ತಾನೆ, ಪವಿತ್ರಗೂ ಕೂಡ ತಿಳಿಸಿದೆ, ದರ್ಶನ್ಗೆ ಹೇಳ್ತಾನೆ, ನೋಡಿ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಈತ ರೇಣುಕಾಸ್ವಾಮಿ ಅಂತ ಹೇಳಿ, ಈತ ಚಿತ್ರದುರ್ಗದಲ್ಲೇ ಇರೋದು ಅಂತ ಹೇಳಿ ಪವನ್ ದರ್ಶನ್ಗೆ ವಿಚಾರ ತಿಳಿಸಿದಂತಹ ಸಂದರ್ಭದಲ್ಲಿ ಆಗ ಕೋಪಗೊಂಡಂತಹ ದರ್ಶನ್ ಚಿತ್ರದುರ್ಗದಲ್ಲಿರುವಂತಹ ರಾಘವೇಂದ್ರನಿಗೆ ಕರೆಯನ್ನ ಮಾಡಿ ಇಂತಿದ್ದ ಸ್ಥಳದಲ್ಲಿ ಆತ ಇದ್ದಾನೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅಲ್ಲಿ ರಾಘವೇಂದ್ರ ಕೊಡ್ತಾರೆ. ನಂತರ 8ನೇ ತಾರೀಕು ಬೆಳಗ್ಗೆ ಚಿತ್ರದುರ್ಗದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡ್ ಬರುವಂತದ್ದು, ಮತ್ತೆ ಆತನಿಗೆ ಕ್ರೂರವಾಗಿ ಬಹಳ ಚಿತ್ರ ಹಿಂಸೆಯನ್ನ ಕೊಟ್ಟು ಆತನನ್ನ ಪಟ್ಟಣಗೆರೆಯ ಒಂದು ಶೆಡ್ ನಲ್ಲಿ
ಕೊಲೆ ಮಾಡುವಂತದ್ದು ಶರ್ಮಿತಾ ಶೆಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.